ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ 8 ವರ್ಷಕ್ಕೆ ಮುಂಚೆ ಮಿಸ್ಟರ್ ರಂಜಿತ್ ಕುಮಾರ್ ಇಲ್ಲೇ DC ಆಗಿದ್ರು. ಪವಿತ್ರನ ಹುಡುಗಿನ ಪ್ರೀತಿಸಿದ್ರು. ಸಟಾಪೈಸೆ ಬೃಹಸ್ಪತಿ ತರ ದೊಡ್ಡ ದೊಡ್ಡ ಮಾತಾಡ್ಬೇಡ್ರಿ. 10 ವರ್ಷದಿಂದ ಇದೇ ಜಿಲ್ಲಾದಾಗ ಕೆಲಸ ಮಾಡಕತ್ತೀನಿ. ನನಗೆ ಗೊತ್ತಿಲ್ಲ ಯಾರ್ಯಾರು ಇಲ್ಲಿ DC ಇದ್ರು ಅಂತ. ಶಿಟ್. ಮತ್ತೆ ಇಲ್ಲಿನ ಹುಡುಗಿನ ಹೆಂಗ್ ಲವ್ ಮಾಡಕ್ ಸಾಧ್ಯ? ಪಕ್ಕದ ಜಿಲ್ಲೆನೇನಾದ್ರು? ರೀ ಯಾವ ಜಿಲ್ಲಾದಾಗೂ ಇಲ್ರಿ. ರಂಜಿತ್ ಕುಮಾರ್ ಕರ್ನಾಟಕದಾಗ ಕೆಲಸ ಮಾಡಿದ್ದನ್ನ ಬರೀ 2 ವರ್ಷ, ಅದು 8 ವರ್ಷದ ಮುಂಚೆ. ಯಾವುದೋ ಮಲೆನಾಡು ಜಿಲ್ಲೆದೊಳಗೆ ಕೆಲಸ ಮಾಡಿದ್ರು ಅನ್ನೋದು ಗೊತ್ತಷ್ಟೇ ನನಗೆ. ಅಲ್ಲೆಲ್ಲೋ 300 ಕಿಲೋಮೀಟರ್ ದೂರದಲ್ಲಿ ಮಲೆನಾಡಲ್ಲಿ DC ಆಗಿರೋರು ಇಲ್ಲಿಗೆ ಬಂದು ಇಲ್ಲಿ ಹುಡುಗಿನ ಲವ್ ಮಾಡೋದು ಹೆಂಗ್ರಿ ಸಾಧ್ಯ? ಅದು ರಂಜಿತ್ ಕುಮಾರ್ ರೀ. ಚಾನ್ಸೇ ಇಲ್ರಿ. ನಿಮಗೆಲ್ಲೋ ರಾಂಗ್ ಇನ್ಫಾರ್ಮೇಶನ್ ಬಂದಿರಬೇಕು. ವಿಷಯ ಸರಿಯಾಗಿ ತಿಳ್ಕೊಳ್ಳಿ. ಸರಿಯಾಗಿ ವಿಷಯ ತಿಳ್ಕೊಳ್ಳಾರ್ದ ಬಂದು ಅನ್ಯಾಯವಾಗಿ ಒಂದು ಹುಡುಗಿ ಸಾವಿಗೆ ಕಾರಣ ಆಗಿಬಿಟ್ರಲ್ರಿ. ರೀ ನಿಮ್ಮನ್ನ ಅರೆಸ್ಟ್ ಮಾಡೋಣ ಅಂದ್ರೆ ಸಾಕ್ಷಿನೂ ಇಲ್ಲ, ಹುಡುಗಿ ಬಾಡಿನೂ ಇಲ್ಲ. ಎಂಥ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವ್ರಿ ನಾವು. ಇನ್ನು ಮುಂದಾದ್ರೂ ಅಚ್ಚುಕಟ್ಟಾಗಿ ವಿಷಯ ತಿಳ್ಕೊಂಡು ಕೆಲಸ ಮಾಡ್ರಿ. ಹೋಗ್ರಿ. ಅರ್ಧಕ್ಕರ್ಧ ಕ್ಯಾರೆಟ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ರಲ್ರಿ. ಒಂದ್ ತರಕಾರಿ ಸರಿ ಮಾಡ್ಕೊಡಕ್ ಬಲ್ವಾ ನಿಮ್ಗೆ? ಇದೆಲ್ಲ ಏನ್ ನನ್ ಕೆಲ್ಸನೇನೆ? ಇನ್ನೇನ್ ಮತ್ತೆ ಹೆಂಗಸರ್ ಮಾತ್ರ ಗಂಡಸರು ಮಾಡೋ ಕೆಲಸ ಎಲ್ಲ ಮಾಡಲ್ವಾ? ನೀವು ಕಲ್ತ್ಕೊಂಡ್ ಮಾಡ್ಬೇಕಪ್ಪ. ಏನ್ ಮಹಾ ಗನಂದಾರಿ ಕೆಲಸ ನೀವು ಮಾಡೋದು. ಬಿಟ್ಬಿಟ್ರೆ ನಿನ್ನ ಹೀಗೆ ಕೆಲಸ ಮಾಡಿಸಿ ಕಡೆಗೆ ಒಂದಿನ ನನ್ನ ಕೈಗೆ ಬಳೆ ತೊಡಸಿ ನನ್ನ ತಲೆಗೆ ಹೂವ ಮುಡಿಸಿ ಬಾಗ್ನಾನು ಕೊಟ್ಬಿಡ್ತೀಯ ಅಷ್ಟೇ. ಮಾವ ಇದು ಕಬೋರ್ಡಲ್ಲಿ ಸಿಕ್ತು. ಇದು ನಿಮ್ದಾ ಮಾವ? ಪೆನ್ ಡ್ರೈವ? ಇಲ್ಲ ಕಣಮ್ಮ, ನಂದಲ್ಲ, ನಿಂದೇನೆ. ಅದೇನು ಅಂತಾನೆ ನಂಗೆ ಗೊತ್ತಿಲ್ಲ. ಹಾಗಾದ್ರೆ ಅಭಯದೇ ಇರಬೇಕು ಕಣಮ್ಮ. ಬಟ್ ಅದನ್ನೆಲ್ಲ ಹಾಗಾಗಿ ಬಿಟ್ಟು ಹೋಗಲ್ವಲ್ಲ ಅವನು. ಹಾಕ್ ನೋಡೋ ಗೊತ್ತಾಗತ್ತೆ. ಇಷ್ಟು ಮುದ್ದಾಗಿರೋ ಹುಡುಗನ್ಗೆ ಇಷ್ಟು ಕೆಟ್ಟ ಚರಿತ್ರೆ ಇರೋ ಹುಡುಗಿ. ಚನ್ನಿ, ಯಾವ್ದಾದ್ರು ವಿಡಿಯೋ ಇದೆಯಾ? ಹಾಕಮ್ಮ ನೋಡೋಣ. ತಪ್ಪಲ್ವಾ ಮಾವ? ಅದ್ರೊಳಗೇನು ತಪ್ಪು? ನನ್ನ ಮಗನ ವಿಡಿಯೋ ಅಲ್ವಾ? ಅದ್ರೊಳಗೆ ಏನಾದರೂ ವಿಷಯ ಇದ್ರೆ ಅದನ್ನು ಹಿಡ್ಕೊಂಡು ಆಟ ಆಡ್ಸೋಣ. ಸುಮ್ಮನೆ ಹಾಕು ಅದೇ ಹಾಕು. ನನ್ನ ಹುಡುಗಿ ಸಿಕ್ಮೇಲೆ ಅವಳಿಗೆ ಇದನ್ನ ತೋರಿಸ್ಬೇಕು ಅಂತಿದ್ದೆ ನಾನು. ನನ್ನ ಹುಡುಗಿ ಹೆಂಗಿರ್ಬೇಕು ಗೊತ್ತಾ? ಒಳ್ಳೆ ಕ್ಯೂಟ್ ಆಗಿ ಡಾಲ್ ತರ ಇರಬೇಕು. ಅಂತ ಗರ್ಲ್ ಫ್ರೆಂಡೇ ಸಿಗ್ಬೇಕು ನನಗೆ. ನನಗಿಂತ ಒಂದು 3-4 ವರ್ಷ ಚಿಕ್ಕವಳಾದ್ರೂ ಪರವಾಗಿಲ್ಲ, ಬಟ್ ನನ್ನಷ್ಟೇ ಸ್ಪೀಡ್ ಆಗಿರ್ಬೇಕು. ಅವಳು ನಕ್ರೆ
ಕೆನ್ನೆ ಮೂಗು ಎಲ್ಲ ಹಂಗೆ ಕೆಂಪಾಗ್ಬಿಡ್ಬೇಕು. ಅವಳು ನಗ್ತಿರ್ಬೇಕಾದ್ರೆ ಅವಳನ್ನ ಹಂಗೆ ತಪ್ಕೊಂಡು ಮುದ್ದಾಡ್ಬೇಕು ಅಂತ ಅನ್ಸುತ್ತೆ. ಮುದ್ದಾಡ್ತೀನಿ. ಅಷ್ಟೇ ಅಲ್ಲ, ಅವಳು ಬರೀ ನನ್ನನ್ನ ಮಾತ್ರನೇ ಪ್ರೀತಿಸ್ಬೇಕು. ನಾನು ಸಿಕ್ಕಿದ್ಮೇಲಲ್ಲ, ನಾನು ಸಿಗೋಕ್ ಮುಂಚೆ ಕೂಡ ಅವಳಿಗೆ ಬೇರೆ ಯಾವ ಬಾಯ್ ಫ್ರೆಂಡು ಇರಬಾರ್ದು. ಅವಳು ಬೇರೆಯವ್ರನ್ನ ಮೆಚ್ಕೊಳ್ಳೋದಲ್ಲ, ಬೇರೆ ಯಾವ ಹುಡುಗನೂ ಅವಳನ್ನ ಇಷ್ಟಪಟ್ಟಿರಬಾರ್ದು. ಯಾಕಂದ್ರೆ ನನ್ನ ಹುಡುಗಿ ವಿಷಯದಲ್ಲಿ ನಾನು ತುಂಬಾ ಪೊಸೆಸಿವ್ ಗೊತ್ತಾ. ಅವಳು ಬರೀ ನನಗೆ ಮಾತ್ರನೇ ಮಿಸ್ಲಾಗಿರ್ಬೇಕು. ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ಯಲ್ಲೋ ನಿನ್ನ ಹುಡುಗಿ ಬಗ್ಗೆ. ನಾನು ಸಿಗ್ಬಾರ್ದಿತ್ತು ನಿನಗೆ. ವಯಸ್ಸಿನ ಮನೆ ಹಾಳಾಗೋಗ್ಲಿ, ಕಡೆ ಪಕ್ಷ ನೀನೊಬ್ಬನಿಗೆ ಅಂತ ಮೀಸಲಾಗಿರೋ ಹುಡುಗಿ ಆದರೂ ಸಿಗ್ಬಾರ್ದಿತ್ತ? ಶಾಲಿನಿ, ಯಾಕಮ್ಮ ಬೇಜಾರು ಮಾಡ್ಕೊಂಬಂದ್ಬಿಟ್ಟೆ? ಏನಿಲ್ಲ ಅಮ್ಮ. ನನಗೆ ಗೊತ್ತು ಬಿಡು. ಅಭಯ್ ಆ ವಿಡಿಯೋದಲ್ಲಿ ಅವನ ಹುಡುಗಿ ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ಹೇಳಿದ್ದಾನೆ ಅಂತಲ್ವಾ. ಬಿಡು, ಅವನಿನ್ನೂ ಚಿಕ್ಕ ಹುಡುಗ, ಆಗ ಏನೇನೋ ಹೇಳ್ಕೊಂಡಿದ್ದಾನೆ. ಈಗೇನಾಯಿತು? ಅವನು ಹೇಳಿರೋದಕ್ಕಿಂತ ಒಳ್ಳೆ ಹುಡುಗಿನ ಸಿಕ್ಕಿದಾಳಲ್ಲ ಅವನಿಗೆ. ಹೌದು ಮರಿ, ಅಭಯ ವಿಡಿಯೋದಲ್ಲಿ ಹೇಳಿದಾನಲ್ಲ, ಆ ಹುಡುಗಿ ಅವಳ ಜೊತೆ ಅವನಿರೋದಕ್ಕಿಂತ 10 ಪಟ್ಟು ಚೆನ್ನಾಗಿ ಖುಷಿಯಾಗಿ ನಿನ್ನ ಜೊತೆ ಇದ್ದಾನೆ. ಮತ್ತ್ಯಾಕೆ ಯೋಚನೆ ಮಾಡ್ತೀಯಾ? ತಲೆ ಕೆಡ್ಸ್ಕೊಬೇಡ. ಬಾ ಬಾ ಬಾ, ನಾಳೆಗೆ ಏನೇನೋ ತಯಾರಿ ಮಾಡ್ಕೋಬೇಕು ಅಂತ ಅನ್ಕೋತಿದ್ವಲ್ಲ. ಬಾ ಬಾ ಬಾ. ನಿನ್ನ ಸೊಸೆ ಮನಸ್ಸು ಈಗ ಯಾವುದಕ್ಕೆ ಮಂಕಾಗಿದೆ ಅಂತ ನಿನಗೆ ಅರ್ಥ ಆಗ್ತಿಲ್ಲ ಶಾಂತಿ. ಅವಳು ಸಂಕಟ ಪಡ್ತಾ ಇರೋದು ತನ್ನ ವಯಸ್ಸಿನ ಬಗ್ಗೆ ಅಲ್ಲ, ತನ್ನ ಹಳೆ ಕತೆ ಬಗ್ಗೆ. ಭಗವಂತ, ಆ ಕತೆ ನನ್ನ ಶಾಲಿನಿ ಮನಸ್ಸಿನಲ್ಲೇ ಸಮಾಧಿ ಆಗ್ಬಿಡ್ಲಪ್ಪ. DC ರಂಜಿತ್ ಕುಮಾರ್ ಚಿತ್ರದುರ್ಗಕ್ಕೆ ಕಾಲೇ ಇಟ್ಟಿಲ್ವ? ಹಂಗಾದ್ರೆ 8 ವರ್ಷಕ್ಕೆ ಮುಂಚೆ ಅವ್ರು ಎಲ್ಲಿದ್ರು? ಬೇರೆ ಎಲ್ಲೋ ಇದ್ರು ಅಂದಮೇಲೆ ಅವ್ರು ಚಿತ್ರದುರ್ಗದಲ್ಲಿದ್ದಾರೆ ಅಂತ ಅತ್ತಮ್ಮ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರು? ಈಗ ನೋಡಿದ್ರೆ ಫೋನು ತೆಗಿತಿಲ್ಲ. ಏನು ಮಾಡಲಿ? Started working in 2006, 2007. ಅಂದ್ರೆ 8 ವರ್ಷಕ್ಕೆ ಮುಂಚೆ ರಂಜಿತ್ ಕುಮಾರ್ ಇದ್ದಿದ್ದು ಚಿಕ್ಕಮಗಳೂರಲ್ಲ.
ಅಮ್ಮ ಆ ಹುಡುಗಿದ್ದು ಊರು ಯಾವ್ದು ಹೇಳಿ? ಅದು ಚಿತ್ರದುರ್ಗನ? ಶಿಟ್, ನಾನಲ್ಲೇ ಯಾಮಾರ್ಬಿಟ್ಟೆ. ಅದು ಚಿಕ್ಕಮಗಳೂರು ಅಂತ ಅತ್ತಮ್ಮ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ? ಹಲೋ, ಎಡ್ವಟ್ ಆಗೋಯ್ತು ಸೀನಿಯರ್. ಏನು? ರಂಜಿತ್ ಕುಮಾರ್ ಅವ್ರ ಹುಡುಗಿ ಇಲ್ಲಿದ್ದಾಳೆ ಅಂದ್ಕೊಂಡು ನಾನು ಚಿತ್ರದುರ್ಗಕ್ಕೆ ಬಂದಿದ್ದೆ ತಪ್ಪಾಗೋಯ್ತು ಕಣ್ರೆ. ಬೇರೆ ಯಾವುದೋ ಹುಡುಗಿನ ನಾನು ಹುಡುಕ್ತಿರೋಳು ಅಂದ್ಕೊಂಡು ಅದು ಇನ್ನೇನೋ ಹಾಗೆ. ಪಾಪ ಕಣ್ರೆ, ಆ ಹುಡುಗಿ ಸತ್ತೇ ಹೋದ್ಲು. ಸತ್ತೋದ್ಲಾ? ತುಂಬಾ ಬೇಜಾರಾಗ್ತಾ ಇದೆ ಕಣ್ರೆ. ಅದಕ್ಕೆ ಇದೆಲ್ಲ ಬೇಡ, ಬಂದ್ಬಿಡು ಅಂತ ಅಷ್ಟು ಬಟ್ಕೊಂಡಿದ್ದು. ಪ್ಲೀಸ್ ಅಬ್ಬಾಯ್, ಈ ವಿಷಯನೇ ಬಿಟ್ಬಿಟ್ಟು ವಾಪಸ್ ಬಂದ್ಬಿಡು. ಖಂಡಿತ ವಾಪಸ್ ಬರ್ತೀನಿ ಸೀನಿಯರ್, ಬಟ್ ಈ ವಿಷಯ ಮಾತ್ರ ಸತ್ರು ಬಿಡಲ್ಲ. ಏನು ಅನಾಹುತ ಆಗ್ಲಿಲ್ಲ ಅಂತಂದಿದ್ರೆ ಇಟ್ಬಿಡ್ತಿದ್ನೋ ಏನೋ, ಬಟ್ ಇದು ಒಂದು ವಿಷಯದಿಂದ ಇಷ್ಟೆಲ್ಲ ಆಯಿತು. ಒಂದು ಜೀವನೇ ಹೋಯ್ತು. ಇನ್ಮೇಲೆ ಸುಮ್ಮನಾಗೋ ಮಾತೇ ಇಲ್ಲ. ಮತ್ತೆ ಅಲ್ಲೇ ಹುಡುಕ್ತೀಯಾ? ಖಂಡಿತ ಇಲ್ಲ ಸೀನಿಯರ್. ಇನ್ಫ್ಯಾಕ್ಟ್ ರಂಜಿತ್ ಕುಮಾರ್ ಪ್ರೀತಿರೋ ಹುಡುಗಿ ಈ ಊರಿನವಳೇ ಅಲ್ಲ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಸೀನಿಯರ್? 8 ವರ್ಷಕ್ಕೆ ಮುಂಚೆ ಮಿಸ್ಟರ್ ರಂಜಿತ್ ಕುಮಾರ್ ಈ ಡಿಸ್ಟ್ರಿಕ್ಟ್ಗೆ ಬಂದಿಲ್ವಂತೆ. ಅವ್ರು ಕೆಲಸ ಮಾಡ್ತಿದ್ದು ಚಿಕ್ಕಮಂಗ್ಳೂರಲ್ಲಂತೆ. ಸೊ ಅವ್ರು ಇಷ್ಟಪಟ್ಟಿದ್ದ ಹುಡುಗಿನೂ ಚಿಕ್ಕಮಂಗ್ಳೂರಿನವಳೇ ಆಗಿರ್ತಾಳೆ ತಾನೆ. ಅದಕ್ಕೆ ಇಲ್ಲಿ ಮಿಕ್ಕಿರೋ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬೇಗ ವಾಪಸ್ ಬರ್ತೀನಿ. ಅವಳ ಬಗ್ಗೆ ಇನ್ನೂ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ. ಮತ್ತೆ ಅವಳನ್ನ ಹುಡುಕ್ತೀನಿ. ಈ ಸಲ ಮಿಸ್ ಆಗೋ ಚಾನ್ಸೇ ಇಲ್ಲ. ರಂಜಿತ್ ಕುಮಾರ್ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಯಾಕೋ ಮನ್ಸೆಲ್ಲ ಕೆಟ್ಟ ಕೆರ ಹಿಡ್ದೋಗಿದೆ ಸೀನಿ. ನಿಮ್ಮನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಬೆಂಗಳೂರಿಗೆ ಬಂದ ತಕ್ಷಣ ನನ್ನನ್ನು ಮುದ್ದು ಮಾಡಿ ಸಮಾಧಾನ ಮಾಡ್ತೀರಾ ಅಲ್ವಾ? ಹ್ಞೂ, ಮಾಡ್ತೀನಿ. ಜೀವ ಬಂದಂಗಾಯ್ತು. ಥ್ಯಾಂಕ್ಸ್ ಅ ಲಾಟ್ ಸೀನಿಯರ್. ಲವ್ ಯು ಅ ಲಾಟ್ಸ್. ರೀ, ನೀವು ಹೇಳ್ರಿ. ಐ ಲವ್ ಯು ಟು. ಬಾಯ್, ಟೇಕ್ ಕೇರ್. ರಂಗ, ಅಂತೂ ನನ್ನ ಗಂಡನಿಗೆ ನಾನು ಇದ್ದಿದ್ದ ಜಾಗ ಗೊತ್ತಾಗೋಗಿ ಮಾಡಿಬಿಟ್ಟೆ. ಇನ್ನೇನಿದ್ರು ನಾನು ಈಗಿರೋ ಜಾಗ ಗೊತ್ತಾಗಬೇಕು. ಕಡೆಗೂ ನೀನು ಹಠಾನೇ ಸಾಧಿಸ್ತೀಯಲ್ಲ, ಸಾಧಿಸು ಸಾಧಿಸು. ಪುಟಾಣಿ ಬಂದೇನೋ? ರೀ, ನಮ್ ಚಿನ್ನು ಬಂತು. ಶಾಲಿನಿ, ಏನಾಯ್ತು ಮರಿ? ಏನಾಯ್ತು? ಯಾಕೆ ಮಂಕಾಗಿದೆಯಾ? ಶಾಂತಿ, ಹೋಗೊಂದು ಲೋಟ ಕಾಫಿ ಮಾಡ್ಕೊಂಬ. ಕಾಫಿ ಕುಡಿದು ಸುಧಾರಿಸ್ಕೊಳ್ಳಿ ಸ್ವಲ್ಪ.
ಹುಡುಗಿ ಸತ್ತೇ ಹೋದ್ಲ. ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣ ನೀನು. ರೀ ನನ್ನ ಪುಟ್ಟ ನೀನು ಯಾಕಂತೀರಾ? ಪಾಪ ಅವನೇನೋ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಕ್ಕೆ ಹೋಗಿದ್ದಾನೆ. ಆ ಹುಡುಗಿದ್ದು ತಪ್ಪಿಲ್ಲ, ಅವಳ ಆಯಸ್ ಮುಗ್ದಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ನನ್ನ ಕಂದ ನೀವು ಕಾರಣ ಮಾಡಬೇಡಿ. ಆಯಿತು ಬಿಡು. ನೋಡು, ಆಗಿದ್ದಾಗೋಯ್ತು, ಇದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಬೇರೆ ಕೆಲಸನಾದರೂ ಮಾಡ್ಕೋ. ಅದು ಜನ್ಮದಲ್ಲೇ ಸಾಧ್ಯ ಇಲ್ಲ ಡ್ಯಾಡ್. ರಂಜಿತ್ ಅವ್ರ ವಿಷಯ ಸಾಲ್ವ್ ಆಗೋವರೆಗೂ, ಅವ್ರ ಹಳೆ ಗರ್ಲ್ಫ್ರೆಂಡ್ ಸಿಗೋವರೆಗೂ ನೆಮ್ಮದಿನೂ ಇಲ್ಲ, ವಿಶ್ರಾಂತಿನೂ ಇಲ್ಲ. ಮತ್ತಿವಾಗ ಅವ್ರು ಇದ್ದಿದ್ದು ಚಿಕ್ಕಮಂಗ್ಳೂರಲ್ಲಿ ಅಂತ ಗೊತ್ತಾಯ್ತಲ್ಲ, ನಾಳೆ ಅಲ್ಲಿಗೆ ಹೋಗಿ ಹುಡುಕ್ತೀನಿ. ನಿನಗೆ ಕೈ ಮುಗಿತೀನಿ. ಈ ಸಲ ಚಿಕ್ಕಮಂಗ್ಳೂರು ಹೋಗ್ಬೇಕಾದ್ರೂ ಪೂರ್ತಿ ಡೀಟೇಲ್ಸ್ನ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಂಡು ಹೋಗು. ಅಲ್ಲಿ ಹೋಗಿ ಈ ಥರದ್ದು ಮತ್ತೇನಾರು ಎಡವಟ್ಟು ಮಾಡ್ಕೊಂಡ್ಬಂದರೆ ನಿನ್ನ ಕ್ಷಮಿಸಲ್ಲ ನಾನು. ಇಲ್ಲ ಡ್ಯಾಡ್, ಈ ಸಲ ಸಾಕಷ್ಟು ತಯಾರಿ ಮಾಡ್ಕೊಂಡೇ ಹೊಡ್ತೀನಿ. ವಾಪಸ್ ಬರ್ತಾ ಹುಡುಗಿನ ಕರ್ಕೊಂಡು ಬಂದೇ ಬರ್ತೀನಿ. ಬೇಡ, ನೀನು ಚಿಕ್ಕಮಂಗ್ಳೂರ್ಗೆ ಹೋಗಿ ಕೂಡ್ದು. ಈಗಾಗಲೇ ಚಿತ್ರದುರ್ಗಕ್ಕೆ ಹೋಗಿ ಬಂದು ಅನಾಹುತ ಮಾಡ್ಕೊಂಡಿರೋದೇ ಸಾಕು. ಈ ಶಾಲಿನಿ ಬೈ ಮಿಸ್ಟೇಕ್ ಅಂದ್ರೆ ಅದಾಗಿದ್ದು. ನನಗೆ ಬಂದಿರೋ ಡೀಟೇಲ್ಸೇ ಸರಿ ಇರಲಿಲ್ಲ, ಅದಕ್ಕೆ ಹಂಗಾಯ್ತು. ಈ ಸಲ ಪಕ್ಕ ಗೊತ್ತಿದೆಯಲ್ಲ ಆ ಹುಡುಗಿ ಇದ್ದಿದ್ದು ಚಿಕ್ಕಮಂಗ್ಳೂರಲ್ಲಿ ಅಂತ. ಸೊ ಯಾವ ಪ್ರಾಬ್ಲಮೂ ಆಗಲ್ಲ, ಆರಾಮಾಗಿ ಹೋಗಿ ಈಸಿಯಾಗಿ ಕರ್ಕೊಂಡ್ಬರ್ತೇನೆ. ಇಲ್ಲ, ನಾನು ಮಾತ್ರ ನಿನ್ನ ಎಲ್ಲೂ ಹೋಗಕ್ಕೆ ಬಿಡಲ್ಲ. ನೀನೇನಾದರೂ ಹೇಳು ಪ್ಲೀಸ್ ಕಣೋ. ನೀನು ರಿಪೋರ್ಟಿಂಗ್ ಕೆಲಸ ಬಿಟ್ಟರೂ ಪರವಾಗಿಲ್ಲ, ನೀನು ಮಾತ್ರ ಅಲ್ಲಿಗೆ ಹೋಗಬಾರ್ದು. ಅಮ್ಮ ಪ್ಲೀಸ್ ಅಮ್ಮ, ನೀವಾದರೂ ಅವ್ನಿಗೆ ಹೇಳಿಮ್ಮ. ಶಿವರಮ್ಮ, ಯಾಕಮ್ಮ ಹೀಗೆ ಆಡ್ತಾ ಇದೆಯಾ? ಇವನೇ ಹೇಳ್ತಿದ್ದಾನಲ್ಲ ಏನೂ ತೊಂದರೆ ಇಲ್ಲ ಅಂತ. ಅದೇ ಮತ್ತೆ. ಅಲ್ಲ ಕಣಮ್ಮ, ಎಲ್ಲ ಸುಳುವು ಸಿಕ್ಕಿದೆ ಅಂದಮೇಲೆ ಇವಾಗ ಸುಮ್ಮನಾಗಕ್ಕಾಗತ್ತಾ? ಎಲ್ಲ ಕಡೆ ಇವನು ಆ ಹುಡುಗಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾಗಿದೆ ಅಲ್ವಾ. ಈಗ ಅದನ್ನೇನಾದರೂ ಬಿಟ್ಟರೆ ಎಲ್ಲ ಕಡೆ ಇವನ್ ಮರ್ಯಾದೆ ಅಲ್ವಾ ಹೋಗೋದು. ಯಾಕೆ ಹೋಗುತ್ತೆ ಮಾವ? ಆ ಹುಡುಗಿ ಮದುವೆ ಆಗಿ ಎಲ್ಲೋ ಒಂದು ಕಡೆ ಸುಖವಾಗಿದ್ದಾಳೆ ಅಂತ ಒಂದು ಹೇಳಿಕೆ ಕೊಟ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಆ ಹುಡುಗಿಗೆ ಮದುವೆ ಆಗಿದೆ ಅಂತ ನೀವು ಹೆಂಗ್ರಿ ಹೇಳ್ತೀರಾ? ಆ ಹುಡುಗಿನೂ ರಂಜಿತ್ ಕುಮಾರ್ಗೋಸ್ಕರ ಮಗು ಸಮೇತ ಕಾಯ್ತಾನೆ ಇದ್ರೆ, ನಾನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಅಭಯ್ ಶೇಖರ್ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ನನಗೋಸ್ಕರ ಕಾಯ್ತಾ ಇದ್ರೆ, ಇಂಥ ಟೈಮಲ್ಲಿ ನಾನು ಸುಮ್ಮನಿದ್ರೆ ಅದು ಆ ಹುಡುಗಿಗೆ ಮಾಡೋ ಅನ್ಯಾಯ ಅಲ್ವಾ? ಅದೇನಾದರೂ ಆಗಲಿ, ನಾನು ಮಾತ್ರ ನಿನ್ನ ಹೋಗಕ್ಕೆ ಬಿಡಲ್ಲ. ಒಳ್ಳೆ ಚಿಕ್ಕ ಮಕ್ಳ ಹತ್ರ ಆಡ್ಬಿಡಿ ಶಾಲೆ. ನಾನು ಯಾಕೆ ಹೋಗ್ಬಾರ್ದು ಅಂತ ಒಂದೇ ಒಂದು ಜೆನ್ಯೂನ್ ರೀಸನ್ ಕೊಡಿ, ನಾನು ಉಳ್ಕೋತೀನಿ. ಅದು ಹಾಂ, ನೀನು ಆಸ್ಪತ್ರೆಯಲ್ಲಿ ಸೇರ್ಕೊಂಡಿದ್ದಾಗ ನಾನು ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ದೆ, ನಿನ್ನ ಕೈಯಲ್ಲೇ 8 ದಿವಸ ಪೂಜೆ ಮಾಡಿಸ್ತೀನಿ ಅಂತ. ಅಷ್ಟೇ ತಾನೆ? ಅಲ್ಲಿಗೆ ಹೋಗಿ ಬಂದ ಮೇಲೂ ಮಾಡಿದ್ರಾಯ್ತು, ಓಕೆನಾ? ಇಲ್ಲ, ನೀನು ಪೂಜೆ ಬಿಟ್ಟು ಹೋಗಿದ್ದಕ್ಕೆ ನಿನಗೆ ಚಿತ್ರದುರ್ಗದಲ್ಲಿ ತೊಂದರೆ ಆಗಿದ್ದು. ಪ್ಲೀಸ್ ಕಣೋ, ಹಠ ಮಾಡಬೇಡ್ವೋ. ಒಳ್ಳೆ ಟೈಮಲ್ಲೇ ಸಿಕ್ಕಾಕಿಸ್ತೀರಾ. ಆಯ್ತು ಬಿಡಿ, ನಿಮ್ಮ ಹರಕೆನ ಪೂರ್ತಿ ಮಾಡಿ. ಬಟ್ ಒಂದು ವಾರ ಆದ್ಮೇಲಾದ್ರೂ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ. ಹೇಳಮ್ಮ ಶಾಲಿನಿ, ಅಳಿಂದ್ರೆ ಏನಾದರೂ ಫೋನ್ ಮಾಡಿದ್ರೇನೆ? ಅವ್ರಾಗಲೇ ಬಂದಾಯ್ತಮ್ಮ. ನನ್ನ ಜೀವನೇ ಹೋದಂಗೆ ಆಗ್ತಿದೆ. ಯಾಕೆ ಶಾಲಿನಿ, ಏನಾಯ್ತು? ಅವ್ರಿಗೆ ವಿಷಯ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಗದೆ ಇರಲಿ ಅಂತಾನೆ ಬೇರೆ ಊರು ಬೇರೆ ಹೆಸರು ಹೇಳಿ ಕಳ್ಸಿರೋದು. ಅವನೇನು ಚಿಕ್ಕ ಮಗುನೇನಮ್ಮ, ನೀನು ಹೇಳಿದ್ನೆಲ್ಲ ನಂಬಕ್ಕೆ. ಅಂದರೆ ರಂಜಿತ್ 8 ವರ್ಷದ ಮುಂಚೆ ಕೆಲಸ ಮಾಡ್ತಾ ಇದ್ದಿದ್ದ ಜಾಗ ಚಿಕ್ಕಮಂಗ್ಳೂರು ಅಂತ ಗೊತ್ತಾಗಿದೆ ಅಮ್ಮ. ಅಂದಮೇಲೆ ಆ ಹುಡುಗಿ ಇದ್ದಿದ್ದು ಅಲ್ಲೇ ಎಲ್ಲೋ ಅಂತ ಅಂದ್ಕೊಂಡಿದ್ದಾನೆ. ಅಯ್ಯೋ ರಂಗ, ಹಾಗಾದ್ರೆ ಅಳಿಯಂದ್ರು ಚಿಕ್ಕಮಂಗ್ಳೂರಿಗೆ ಹೋಗ್ತಾರಂತ? ಏನೇನೋ ನೆಪ ಮಾಡಿಕೊಂಡು 1 ವಾರ ಟೈಮ್ ತಗೊಂಡಿದ್ದೀನಿ. ಆದರೆ 1 ವಾರ ಆದಮೇಲಾದರೂ ಅವನು ಹೋಗ್ತಾನಮ್ಮ. ಈ ಸಲ ಹೋದಾಗ ಊರಿನ ಹೆಸರು ಸುಳ್ಳು ಅಂತ ಗೊತ್ತಾಗಿದೆ. ಮುಂದಿನ ಸಲ ಹೋದಾಗ
ಹುಡುಗಿ ಹೆಸರು ಸುಳ್ಳು ಅಂತ ಗೊತ್ತಾಗುತ್ತೆ. ಅವಳ ಹೆಸರು ಪವಿತ್ರ ಅಲ್ಲ ಪಾವನಿ ಅಂತ ಗೊತ್ತಾದ್ರೆ ಅರ್ಧ ಕತೆ ಮುಗ್ದಂಗೆಮ್ಮ.